ಸೂಪರ್ ಆಗಿ 5 ನಿಮಿಷದಲ್ಲಿ ವಂಡರ್ಫುಲ್ ಆದ ಒಂದು ಬ್ರೇಕ್ಫಾಸ್ಟ್ ಹೆಂಗೆ ಮಾಡೋದು ವೆರಿ ಸಿಂಪಲ್ ಆಗಿರುತ್ತೆ. ಸೊ ನನ್ನ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಜಾಸ್ತಿ ಬಟರ್ನ ಆ್ಯಡ್ ಮಾಡಿರ್ತೀನಿ. ಯಾಕೆ ಅಂತ ಕೇಳ್ಬೋದು. ನನಗೆ ತುಂಬ ಇಷ್ಟ, ಪ್ಲಸ್ ಬಟರ್ ನನಗೆ ತುಂಬ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ನನಗೆ ತುಂಬ ಇಷ್ಟ. ಸೊ ಅದರಿಂದ ಆ್ಯಡ್ ಮಾಡಿದ್ದೀನಿ. ನೀವು ಜಸ್ಟ್ ಗೀನ ಯೂಸ್ ಮಾಡ್ಬೋದು, ಇಲ್ಲ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಬೋದು. ಜಸ್ಟ್ 1 ಟೇಬಲ್ ಸ್ಪೂನ್ ಯೂಸ್ ಮಾಡಿದ್ರೆ ಸಾಕು. ಓಕೆನಾ? ರೆಸಿಪಿನ ನೋಡ್ಕೊಂಡು ಬನ್ನಿ, ತುಂಬ ಸೂಪರ್ ಆಗಿರುತ್ತೆ. ಐ ವಿಲ್ ಮೀಟ್ ಯು ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ. ಎಸ್, ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರುವ ವಿಷಯ ಏನು ಅಂದರೆ ಟೊಮೆಟೊ, ಸ್ವಲ್ಪ ಆನಿಯನ್, 4 ಹೋಲ್ ಎಗ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಪ್ಲಸ್ ಬಟರ್ ಆಲ್ಮೋಸ್ಟ್ ಎಂಡ್ ಆಗಿತ್ತು, ಸೊ ಅದನ್ನೇ ಇಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಎಲ್ಲದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಬಿಡಿ. ಸೊ ಅದು 1 ಫುಲ್ ಟೊಮೆಟೊ ಆ್ಯಂಡ್ 1 ಫುಲ್ ಆನಿಯನ್, ಆಮೇಲೆ 4 ಮೊಟ್ಟೆ. ಫಸ್ಟು ಮೊಟ್ಟೆಗಳ್ನ ಒಡೆದು ಹಾಕ್ಕೊಂಬಿಡೋಣ. ಸೊ ಜಾಸ್ತಿ ಜನ ಕೇಳ್ತೀರಾ, ಫಾರ್ ಎಕ್ಸಾಂಪಲ್ ಎಗ್ ಯೋಕ್ನ ತಿಂದರೆ ನಾವು ದಪ್ಪ ಆಗಿಬಿಡ್ತೀವಿ, ಅದು ಫ್ಯಾಟ್ ಅಂತ ಕೇಳ್ತೀರಾ. ಅಬ್ಸಲ್ಯೂಟ್ಲಿ ನಾಟ್. ಅದರಲ್ಲಿರುವ ಎಲ್ಲ ಒಂದು ವೈಟಮಿನ್ಸ್ ತುಂಬಾ ಮುಖ್ಯ ನಮ್ಮ ಬಾಡಿಗೆ. ಸೊ ಅದನ್ನು ವೇಸ್ಟ್ ಮಾಡೋದು ಬೇಡ, ಜಸ್ಟ್ ಯೂಸ್ ಮಾಡ್ಕೊಳ್ಳಿ. ಯಾವಾಗ ನಿಮ್ಮ ಪ್ರೋಟೀನ್ ಇಂಟೇಕ್ನ ನೀವು ಮ್ಯಾನೇಜ್ ಮಾಡಬೇಕು ಅಂದ್ಕೊತೀರೋ ಆವಾಗ ಒಂದು 4-5 ಫುಲ್ ಎಗ್ಸ್ನ ತೊಗೊಳೋವಾಗ ಅದರಲ್ಲಿ 3 ವೈಟ್ನ ತೊಗೊಳ್ಳಿ, ಪ್ಲಸ್ 2 ಹೋಲ್ ಎಗ್ಸ್ನ ತೊಗೊಳ್ಳಿ. ಇಲ್ಲಿ ನಾನು ಆ್ಯಸ್ ಯೂಶುವಲ್ ಎಲ್ಲ ಎಗ್ ಯೋಕ್ನೂ ಯೂಸ್ ಮಾಡ್ತೀನಿ, ನಾನು ವೇಸ್ಟ್ ಮಾಡೋದೇ ಇಲ್ಲ. ವೆರಿ ಸಿಂಪಲ್. ಎಲ್ಲ ಮೊಟ್ಟೆನೂ ಒಡೆದು ಇಲ್ಲಿ ಹಾಕ್ಕೊತಾ ಇದ್ದೀನಿ. ಇದೊಂದು ವಂಡರ್ಫುಲ್ ಬ್ರೇಕ್ಫಾಸ್ಟ್ ರೀ. ಬ್ರೇಕ್ಫಾಸ್ಟ್ ಇದನ್ನು ಮಾತ್ರ ತಿಂದರೆ ನಿಮಗೆ ಹಸಿವೆ ಆಗಲ್ಲ. ಸ್ವಲ್ಪ ಜನ ಅಲರ್ಜಿ ಆಗಿರ್ಬೋದು, ಮೊಟ್ಟೆ ತಿನ್ನೋಕ್ಕಾಗಲ್ಲ, ನಮ್ಗೆ ಇಷ್ಟ ಇಲ್ಲ ಅಂತಾರೆ. ಸೊ ಅವ್ರಿಗೆ ಬಿಟ್ಟು ಬೇರೆಯವರೆಲ್ಲ ಅಬ್ಸಲ್ಯೂಟಾಗಿ ತಿನ್ಬೋದು. ಇದ್ರ ಜೊತೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಓಕೆನಾ? ಫಸ್ಟ್ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾವು ಬಂದ್ಬಿಟ್ಟು ಆನಿಯನ್. ನಾನು ಟೊಮೆಟೊ ಆನಿಯನ್ ಮಾತ್ರ ಯೂಸ್ ಮಾಡಿದ್ದೀನಿ. ನೀವು ಇದರಲ್ಲಿ ಬೇರೆ ಸೊಪ್ಪುಗಳನ್ನ ಯೂಸ್ ಮಾಡ್ಕೊಬೋದು, ಮತ್ತು ಕ್ಯಾಪ್ಸಿಕಮ್ನ ಯೂಸ್ ಮಾಡ್ಬೋದು. ನೀವು ಓನ್ ಫ್ಲೇವರ್ ಹೆಂಗೆಲ್ಲ ತೊಗೊಂಬರಕ್ಕೆ ಟ್ರೈ ಮಾಡ್ತಿರೋ ತೊಗೊಂಬನ್ನಿ. ಹೆಲ್ದಿ ಮೀಲ್ಸ್ ಎಲ್ಲ ಈ ಥರ ಮಾಡ್ಕೊಂಡು ಮನೆಯಲ್ಲೇ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಬ್ರೌನ್ ಬ್ರೆಡ್ನ ಸೆಂಟ್ರಲ್ಲಿ 2 ಬ್ರೌನ್ ಬ್ರೆಡ್ ಯೂಸ್ ಮಾಡಿ ಆಮ್ಲೆಟ್ ಮಾಡಿರ್ತೀರಲ್ಲ, ಸೆಂಟ್ರಲ್ಲಿ ನಮ್ಮ ಆಮ್ಲೆಟ್ನ ಇಟ್ಕೊಂಡು 2 ಬ್ರೌನ್ ಬ್ರೆಡ್ ಇಟ್ಕೊಂಡು ನೀವು ತಿಂದರೆ ದಟ್ಸ್ ದ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ತುಂಬ ಕಷ್ಟಪಡ್ತಾ ಇರ್ತಾರೆ ಜಾಸ್ತಿ ಮನೆಯಲ್ಲಿ. ಉಪ್ಮಾ ಮಾಡೋದಾ, ಚಿತ್ರಾನ್ನ ಮಾಡೋದಾ, ಪುಳಿಯೋಗರೆ ಮಾಡೋದಾ, ಇದು ಮಾಡೋದಾ ಅಂತ ತಲೆ ಕೆಟ್ಟೋಗಿರ್ತಾರೆ. ಆ್ಯಸ್ ಯೂಶುವಲ್ ಎದ್ದಿದ ತಕ್ಷಣ ಒಂದು 5 ಮೊಟ್ಟೆ ತೊಗೊಂಡ್ವಾ, ಹಾಕ್ದ್ವಾ, ಮುಗಿಸ್ದ್ವಾ ಅಂತಿರ್ಬೋದು. ಹೆಲ್ದಿ ಎಲ್ಲರಿಗೂ ಮಾಡಿಕೊಡಿ. ಸೊ ಮನೆಯಲ್ಲಿ ಇರ್ತಾರಲ್ಲ, ಸೊ ಮಕ್ಳಿಗೂ ಮಾಡಿಕೊಡ್ಬೋದು, ನೀವು ತಿನ್ಬೋದು, ನಿಮ್ಮ ಹಸ್ಬೆಂಡ್ಸ್ಗೆ ಕೊಡ್ಬೋದು, ಇಲ್ಲ ಯಾರಾದರೂ ಬ್ಯಾಚುಲರ್ಸ್ ಇದ್ದರೆ ಅವ್ರಿಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ಟೂಡೆಂಟ್ಸ್ಗೆ ನಾನೆಲ್ಲ ಇದನ್ನೇ ನನ್ನ ಗೋ ಟು ಬ್ರೇಕ್ಫಾಸ್ಟ್. ಮೊಟ್ಟೆ ಇದೆಯಾ ಅಂತ ನೋಡ್ತೀನಿ, ಡೈರೆಕ್ಟಾಗಿ ತೊಗೊತೀನಿ. ಮಾತಾಡ್ತಾ ಅದು ಮರ್ತೋದ್ವಿ ನೋಡಿ. ಸೊ ಏನೇನು ಮಾಡಿದ್ವಿ ಅಂದರೆ ಉಪ್ಪು ಸ್ವಲ್ಪ ಹಾಕಿದೆ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಪೆಪ್ಪರ್ ಬೇಕಿದ್ದರೆ ಪೆಪ್ಪರ್ನ ಹಾಕ್ಕೊಬೋದು. ಸೊ ಇಲ್ಲಿ ನಾವು ಶಕ್ತಿ ಮಸಾಲಾನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಯಾರೂ ಸ್ಪಾನ್ಸರ್ ಇಲ್ಲ, ನನಗೆ ಸ್ವಲ್ಪ ಪೆಪ್ಪರ್ ಫ್ಲೇವರ್ ಚೆನ್ನಾಗಿದ್ದರೆ ನನಗಿಷ್ಟ. ಸೊ ಅದರಿಂದ ಪೆಪ್ಪರ್ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಗೀದಲ್ಲಿ ಫ್ರೈ ಮಾಡಿದ್ರೆ ಅದರ ಒಂದು ಫ್ಲೇವರೇ ಬೇರೆ ಲೆವೆಲಲ್ಲಿರುತ್ತೆ. ಬಟ್ ಸ್ಟಿಲ್ ನಾನು ಗೀಗೆ ಹೋಗಲ್ಲ, ಬಟರ್ನ ಮಾತ್ರ ಯೂಸ್ ಮಾಡ್ತಾ ಇರ್ತೀನಿ. ನನಗೆ ಬಟರ್ ಅಂದರೆ ಇಷ್ಟ. ಇಲ್ಲಿ ನೋಡಿ, ನಾನೇನೋ ಝೂಮಿಂಗ್ ಇದು ಮಾಡ್ತಾ ಇದ್ದಾಳೆ ಅಂತ ನನ್ನ ತಂಗಿ. ಸೊ ಶೀ ಈಸ್ ಮೈ ಕ್ಯಾಮ್ರಾ ವುಮೆನ್. ಓಕೆ, ಕ್ಯಾಮ್ರಾ ಗರ್ಲ್. ಓಕೆ, ಹಂಗೆ ಕೂಡ ಇಟ್ಕೊಬೋದು. ಸೊ ಜಸ್ಟ್ ರೊಟೇಟ್ ಮಾಡ್ತಾಯಿದ್ದೀವಿ, ಜಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ದೆನ್ ವಿಲ್ ಗೋ ಫಾರ್ ದ ಪ್ಯಾನ್. ಇಲ್ಲೋ ಝೂಮ್ ಮಾಡ್ತೀನಿ ಅಂತ ಏನೇನು ಮಾಡ್ತಿದ್ದಾಳೆ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ಪ್ಯಾನ್. ಇಲ್ಲಿ ನೋಡಿ ಎಷ್ಟು ಬಟರ್ ಹಾಕಿದ್ದೀನಿ. ಬಟರ್ ನಂದು ಲಾಸ್ಟ್ ಸ್ಲೈಸ್ ಇತ್ತು, ಅದಕ್ಕೆ ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫ್ಯಾಟ್ ತಿನ್ನೋದ್ರಿಂದ ನೀವು ಫ್ಯಾಟ್ ಆಗಲ್ಲ. ಸೊ ಈ ಒಂದು ರೂಲ್ ಜಾಸ್ತಿ ಜನಕ್ಕೆ ಗೊತ್ತಿಲ್ಲ. ಸೊ ನಾನು ಸರ್ಟಿಫಿಕೇಷನ್ ಮಾಡುವಾಗ ಜಾಸ್ತಿ ವಿಷಯ ಕಲ್ತ್ಕೊಂಡ್ರೆ, ಬೈ ಈಟಿಂಗ್ ಫ್ಯಾಟ್ ಯು ವಿಲ್ ನಾಟ್ ಅಟ್ ಆಲ್ ಬಿಕಮ್ ಫ್ಯಾಟ್. ನಮ್ಮ ಬಾಡಿಗೆ ಗೊತ್ತಾಗಲ್ಲ. ಓಕೆನಾ? ಸೊ ಇದನ್ನು ಒಂದು ಟಿಪ್ ಅಂತಲೇ ಇಟ್ಕೊಳ್ಳಿ. ನಮ್ಮ ಬಾಡಿಗೆ ಏನಿರುತ್ತೆ ಅಂದರೆ, ನಾವು ಏನೇ ತಿಂತಾ ಇದ್ದೀರೋ ಅಂದರೆ ಅದನ್ನು ಒಂದು ಎನರ್ಜಿಯಾಗಿ ನೋಡುತ್ತೆ ವಿನಃ ಅದು ನಮಗೆ ನಾವು ಫ್ಯಾಟಾಗಿ ಸ್ಟೋರ್ ಮಾಡೋಣ ಅಂತ ನೋಡೋದಿಲ್ಲ. ಫ್ಯಾಟಾಗಿ ಏನು ಸ್ಟೋರ್ ಆಗಿರುತ್ತೆ ಅಂದರೆ, ನೀವು ನಿಮ್ಮ ಬಾಡಿಗೆ ಬೇಕಾಗಿರೋದಕ್ಕಿಂತ ಜಾಸ್ತಿ ತಿಂತಿರಲ್ಲ, ಸೊ ಅದು ಆವಾಗ ಆ ಎನರ್ಜಿ ಎಲ್ಲ ಫ್ಯಾಟಾಗಿ ಸ್ಟೋರ್ ಆಗುತ್ತೆ. ನಿಮ್ಮ ಬಾಡಿಗೆ ಯಾವಾಗ ಮತ್ತೆ ಎನರ್ಜಿ ಬೇಕು, ನೀವು ಕಮ್ಮಿ ತಿಂತಾ ಇದ್ದೀರಾ, ವರ್ಕೌಟ್ ಮಾಡ್ತಾ ಇದ್ದೀರಾ, ನಿಮ್ಮ ಬಾಡಿಗೆ ಎನರ್ಜಿ ಬೇಕು ಅಂದರೆ ಸ್ಟೋರ್ಡ್ ಫ್ಯಾಟ್ ಇರುತ್ತಲ್ಲ, ನಮಗೆ ಕೊಬ್ಬು ಒಂಥರ ಹೊಟ್ಟೆ ಬಂದಿರುತ್ತೆ. ಸೊ ಆ ಥರ ಜಾಗದಲ್ಲಿ ಫ್ಯಾಟ್ನ ಕನ್ಸ್ಯೂಮ್ ಮಾಡ್ಕೊಳುತ್ತೆ ಬಾಡಿ ಅಷ್ಟೇ. ಸೊ ಯಾವಾಗ ನೀವು ಸ್ವಲ್ಪ ಕಮ್ಮಿಯಾಗಿ ತಿನ್ಕೊಂಡು, ಲೈಕ್ ಕ್ಯಾಲೋರಿ ಡೆಫಿಸಿಟಲ್ಲಿ ತಿನ್ಕೊಂಡು, ಇದ್ರ ಬಗ್ಗೆ ಡೀಟೇಲಾಗಿ ನಾವು ಇನ್ನೊಂದು ವೀಡಿಯೋನೇ ಮಾಡೋಣ. ಕ್ಯಾಲೋರಿ ಡೆಫಿಸಿಟಲ್ಲಿ ತಿನ್ಕೊಂಡು ಮತ್ತು ನೀವು ಎಕ್ಸಸೈಸ್ ಎಲ್ಲ ಮಾಡ್ಕೊಂಡಿದ್ರೆ ನಿಮ್ಮ ಬಾಡಿಗೆ ಜಾಸ್ತಿ ಎನರ್ಜಿ ಬೇಕಾಗುತ್ತೆ. ಸೊ ಆ ಒಂದು ಟೈಮಲ್ಲಿ ನಿಮಗೆ ಸ್ಟೋರ್ಡ್ ಫ್ಯಾಟ್, ನಮಗೇನು ಫ್ಯಾಟ್ ಸ್ಟೋರ್ ಆಗಿದೆ ಅಂದ್ಕೊತೀವಲ್ಲ, ಸೊ ಅದನ್ನು ಆಗ ನಮ್ಮ ಬಾಡಿ ಯೂಸ್ ಮಾಡ್ಕೊಳುತ್ತೆ. ಇದನ್ನು ಫುಲ್ ಫ್ಲಿಪ್ ಮಾಡೋಣ ಅಂತಿದ್ದೆ, ಬಟ್ ಆಗಿಲ್ಲ.
ಮಿಸ್ ಆಗೋಯ್ತು. ಪರವಾಗಿಲ್ಲ, ಹೆಂಗಿದ್ರು ನಾವು ಕಿತ್ತಿನೇ ಅಲ್ಲ ತಿನ್ನೋದು. ಸೊ ಅದರಿಂದ ಚೇಂಜ್ ಆಯಿತು. ಈಗ ಇಲ್ಲೊಂದು ಕಾಮಿಡಿ ನಡೆಯುತ್ತೆ, ನೀವು ನೋಡ್ಕೊಂಬರ್ಬೋದು. ಸೊ ಇದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ನಮ್ಕೀನ್ ಚಾಯ್, ನಮ್ಕೀನ್ ಚಾಯ್, ಬಿಸ್ಕೆಟ್, ಗ್ರೇಟ್ ಹ್ಯಾಪಿನೆಸ್. ಫೈನಲ್ ಆಗಿ ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸಾಸು ಯೂಸ್ ಮಾಡ್ಕೊಬೋದು, ನೋ ಪ್ರಾಬ್ಲಮ್. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟೆ ಬ್ರೇಕ್ಫಾಸ್ಟ್ನ. ಜಸ್ಟ್ ವಿತಿನ್ 10 ಮಿನಿಟ್ಸಲ್ಲಿ ನೀವು ಮಾಡ್ಬೋದು. ಟ್ರೈ ಮಾಡಿ, ಹೆಂಗಿದೆ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇದೇ ಥರ ಜಾಸ್ತಿ ಹೆಲ್ದಿ ರೆಸಿಪೀಸ್ನ ಶೇರ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲಲ್ಲಿ ಸೋಷಿಯಲ್ ಇಶ್ಯೂಸ್, ಫಿಟ್ನೆಸ್ ಆ್ಯಂಡ್ ಸೆಲ್ಫ್ ಇಂಪ್ರೂವ್ಮೆಂಟ್ ಕಾಂಟೆಂಟ್ನ ನೀವು ನೋಡ್ಬೋದು. ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್. ದಿಸ್ ಇಸ್ ಅಕ್ಷಯ್ ರಾಮ್, ಬಾಯ್.